ಮೇಷ್ಟ್ರು ಬಂದ್ರು ಕಂಡ್ರು, ಸುಮ್ಕಿರು ಸುಮ್ಕಿರು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ ಗುರುಗಳೇ. ಅಲ್ರೋ ಗುರು ಬ್ರಹ್ಮನ ಇನ್ನೂ ಹೇಳಕ್ ಬರಲ್ವಾ ನಿಮಗೆ? ಒಬ್ಬೊಬ್ರು ಹಿಂದೆ ವೈ 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 ಅಂತೀರಾ, ಒಬ್ಬೊಬ್ರು ಕರೆಕ್ಟಾಗಿ ಹೇಳ್ತೀರಾ. ಇನ್ನೂ ಕಲ್ತಿಲ್ವಲ್ಲ ನೀವು? ಇನ್ನ ಯಾವ ಕಲಿಯೋದು? ಇಷ್ಟು ದೊಡ್ಡರಾಗಿದ್ದೀರಾ, ಇನ್ನೂ ಗುರು ಬ್ರಹ್ಮ ಹೇಳೋದು ಕಲ್ತಿಲ್ಲ. ನಿಮ್ಗೆ ಎಷ್ಟು ಹೋಗಿದ್ರು ಅಷ್ಟೇ, ಕುತ್ಕೊಳ್ರಿ ಎಲ್ಲ. ಈಗ ಅಟೆಂಡೆನ್ಸ್ ಹಾಕ್ತೀನಿ, ಕರೆಕ್ಟಾಗಿ ಯಾರು ಬಂದಾರ ಅವ್ರು ಎಸ್ ಆರ್ ಅನ್ಬೇಕು. ಅದ್ ಬಿಟ್ಬಿಟ್ಟು ಬರ್ದಿರೋರಿಗೆಲ್ಲ ಯಾರಾದ್ರೂ ಎಸ್ ಆರ್ ಅಂದ್ರಿ ಗೊತ್ತಾದ್ರೆ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನ. ಆಶಾ ಬಂದಿದ್ದೀನಿ ಸರ್. ಮಂಜುನಾಥ ಬಂದಿದ್ದೀನಿ ಸರ್. ಪ್ರದೀಪ ಬಂದಿದ್ದೀನಿ ಸರ್. ಉಷಾ ಬಂದಿದ್ದೀನಿ ಸರ್. ರಂಗ ಬಂದಿದ್ದೀನಿ ಸರ್. ಸುರೇಶ ಬಂದಿದ್ದೀನಿ ಸರ್. ತಿಮ್ಮ ಅವನ್ ಬಂದಿಲ್ಲ ಸರ್. ಅಬ್ಸೆಂಟ್. ಸ್ಕೂಲಿಗೆ ಬರೋಬಿಟ್ಟು ಏನು ಎಮ್ಮೆ ಮೇಸಕ್ಕೆ ಹೋಗಿದ್ದಾನೋ ಕತ್ತೆ ಕಾಯಕ್ಕೆ ಹೋಗಿದ್ದಾನು? ನಿನ್ನೆ ಎಲ್ಲರಿಗೂ ವ್ಯಾಕರಣ ಬರೆಯಕ್ಕೆ ಕೊಟ್ಟಿದ್ನೆಲ್ಲ ಬರದ್ರಾ? ಹಂಗೆ ಪ್ರಶ್ನೆಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಕ್ ಹೇಳಿದ್ನೆಲ್ಲ ಎಲ್ಲರೂ ಮಾಡಿದೀರಾ? ಯಾಕೋ ಇಬ್ಬರದೇ ಬರ್ತೈತಿ ವಾಯ್ಸು, ಇನ್ನುಳ್ದರೆಲ್ಲ ಏನ್ ಮಾಡಿಲ್ಲ ಅಂತನಾ? ಇಲ್ಲ ಸರ್, ಮಾಡಿದೀವಿ. ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಇವಾಗ ಪ್ರಶ್ನೆ ಕೇಳಿದಾಗ ಯಾರು ಪ್ರಾಕ್ಟೀಸ್ ಮಾಡಿದೀರಾ ಯಾರು ಮಾಡಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಕತಿ. ಲೋ ಪ್ರದಿ, ನಾನ್ ಪ್ರಾಕ್ಟೀಸ್ ಮಾಡಿಲ್ಲ ಕಣ್ಲ. ಏನಾದ್ರೂ ಮೇಷ್ಟ್ರು ನನ್ನನ್ನೇ ಪ್ರಶ್ನೆ ಕೇಳ್ಬಿಟ್ರೆ ಏನ್ಲ ಮಾಡೋದು? ಲೋ ಮಂಜ, ನಾನುವೇ ಪ್ರಾಕ್ಟೀಸ್ ಮಾಡಿಲ್ಲ. ಮೇಷ್ಟ್ರು ನಿನ್ನ ಪ್ರಶ್ನೆ ಕೇಳಿದಾಗ ನಾನ್ ಕೇಳ ಬಕ್ಕೆಂದು ನೋಟ್ಸ್ನ ನೋಡ್ಕೊಂಡು ಹೇಳ್ತೀನಿ, ನೀನ್ ಹೇಳು. ನಾನ್ ಕೇಳಿದಾಗ ನೀನ್ ನೋಡ್ಕೊಂಡು ಹೇಳು ನನಗೆ, ನಾನು ಹೇಳ್ತೀನಿ ಆತಾ? ಸರಿ ಕಣ್ಲ ಪ್ರದಿ. ಸರ್ ಪ್ರಶ್ನೆ ಕೇಳ್ರಿ ಸರ್, ಎಲ್ಲರೂ ಓದಿದೀವಿ. ಇವಳೊಬ್ಳು ಯಾವಾಗ ನೋಡಿದ್ವಿ ಸರ್ ಪ್ರಶ್ನೆ ಕೇಳಿ ಸರ್ ಅಂತಾಳೆ, ದೊಡ್ಡದಾಗ ಓದ್ಕೊಂಡ್ ಬರ್ತಾಳೆ ಅನ್ನತ. ನಮಗಿಲ್ಲಿ ಸಂತ. ಕೇಳ್ತೀನಿ. ಆದ್ರೆ ಇವತ್ತೊಂದು ವಿಶೇಷ ಏನಂದ್ರೆ ಪ್ರಶ್ನೆಗಳನ್ನ ನಾನ್ ಕೇಳಲ್ಲ. ಅದಕ್ಕಂತಾನೆ ಇವಾಗ ನಮ್ಮ ಮುಖ್ಯೋಪಾಧ್ಯಾಯರು ಬಂದು ಪ್ರಶ್ನೆ ಕೇಳ್ತಾರೆ. ನೀವೇನು ಓದಿದೀರಾ, ಏನೇನ್ ಮಾಡ್ತಿದ್ದೀರಾ ಅಂತ ಇವತ್ತು ಚೆಕ್ ಮಾಡಕ್ ಬರ್ತಾರೆ. ಅವ್ರು ಪ್ರಶ್ನೆ ಕೇಳೋದು, ಅವ್ರಿಗೆ ನೀವು ಉತ್ತರ ಕೊಡ್ಬೇಕು. ಎಲ್ಲರೂ ಕರೆಕ್ಟಾಗಿ ಓದಿದೀರಾ ತಾನೇ? ಏನ್ ಬರೀ ಹುಡುಗಿರ ಹೂ ಅಂತ ಹೇಳ್ತಿದಾರೆ, ಯಾಕೆ ಹುಡುಗರೆಲ್ಲ ಓದಿಲ್ವಾ? ಓದಿದೀವಿ ಸರ್. ನೋಡೋಣ ಗೊತ್ತಾಗುತ್ತೆ ಯಾರು ಓದಿದಿರೋ ಯಾರು ಓದಿಲ್ಲೋ ಅಂತ. ಅಯ್ಯಯ್ಯೋ ಪ್ರದಿ, ಈ ಮೇಷ್ಟ್ರಾಗಿದ್ರೆ ಹೆಂಗ ಯಾಮರ್ಸ್ಬೋದಾಗಿತ್ತು. ಮುಖ್ಯೋಪಾಧ್ಯಾಯರು ಬರ್ತಾರಂತೆ, ಹೆಂಗ ಮಾಡೋದು? ಅವರಿದ್ರಿಗೆ ಹೆಂಗ ಯಾಮರ್ಸೋದು? ಹೌದು ಕಣ್ಣ ಮಂಜ, ನನಗೂ ಗೊತ್ತಾಗ್ತಿಲ್ಲ. ಹಂಗಾದ್ರೆ ಇವತ್ ನಮ್ ಕತೆ ಅಷ್ಟೇಯಾ? ಏನು ಮೇಷ್ಟ್ರು ಬಂದ್ಮೇಲೆ ಗೊತ್ತಾಗತ್ತಡಿ. ಎಲ್ಲ ಎದ್ ನಿಂತ್ಕೊಳ್ರಿ, ಮುಖ್ಯೋಪಾಧ್ಯಾಯರು ಬಂದ್ರು, ಎಲ್ಲ ಎದ್ ನಿಂತ್ಕೊಳ್ರಿ. ಅಯ್ಯಯ್ಯೋ ಬಂದೇ ಬಿಟ್ರು ಕಣ್ಣ. ಬನ್ನಿ ಸರ್ ಬನ್ನಿ. ನಮಸ್ತೆ. ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಳಿ. ಏನ್ ಸರ್ ಇವತ್ ಏನ್ ಪಾಠ ಮಾಡ್ತಿದ್ರಿ? ಸರ್ ಇನ್ನ ಪಾಠ ಶುರು ಮಾಡಿಲ್ಲ. ಅದೇ ನಿನ್ನೆ ವ್ಯಾಕರಣ ಎಲ್ಲ ಕಲ್ಸ್ಕೊಟ್ಟಿದ್ದೆ, ಅದ್ರ ಬಗ್ಗೆ ಕೇಳ್ತಾ ಇದ್ದೆ. ಎಲ್ಲ ಓದಿದೀರಾ ಅಂತ. ಅದ್ ಬೇರೆ ನೀವ್ ಹೇಳಿದ್ರಲ್ಲ ನಾಳೆ ಬಂದ್ ನಾನು ಮಕ್ಕಳಿಗೆಲ್ಲ ಪ್ರಶ್ನೆ ಕೇಳ್ತೀನಿ ಅಂತ, ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ. ಇವತ್ ಸರ್ ಬರ್ತಾರೆ, ಎಲ್ಲ ಓದಿದಿರಾ ತಾನೇ ಪ್ರಶ್ನೆ ಕೇಳ್ತಾರೆ ಅಂತಂದು ಸರ್. ಸರಿ ಹಂಗಾರೆ ಮಕ್ಳೆಲ್ಲರೂ ತಯಾರಾಗಿದಾರಾ? ಹ್ಞೂ ಸರ್, ಎಲ್ಲಾ ಮಕ್ಕಳು ತಯಾರಾಗಿದ್ದಾರೆ, ನೀವು ಪ್ರಶ್ನೆ ಕೇಳ್ಬೋದು. ಸರಿ, ಹಾಗಾದ್ರೆ ಈಗ ಎಲ್ಲಾರನ್ನು ನಿಲ್ಸಿ ಒಬ್ಬೊಬ್ಬರನ್ನೆಯ ಪ್ರಶ್ನೆ ಕೇಳ್ತೀನಿ. ಲೋ ಪ್ರದಿ, ಈ ಮೇಷ್ಟ್ರಿಗೆ ಮೊದ್ಲೇ ಶಾ ಅಕ್ಷರ ಬರಕಿಲ್ಲ. ಶಾ ಎಲ್ಲೆಲ್ಲಿ ಬರ್ತತೋ ಅಲ್ಲೆಲ್ಲ ಸಾ ಅಂತಾರೆ. ಇವತ್ ನಮ್ ಪ್ರಶ್ನೆ ಕೇಳಿ ನಾವು ಉತ್ತರ ಹೇಳುವಷ್ಟೊತ್ತಿಗೆ ಅದೆಷ್ಟು ಸಾ ಬರ್ತಾವೋ ಗೊತ್ತಿಲ್ಲ ಕಣ್ಲ ಪ್ರದಿ. ಕಣ್ಣ ಮಂಜ, ಅದಂಗಿರ್ಲಿ. ಈಗ ಆಶಾ ಉಷಾ ಇಬ್ರು ಹೋಗಿ ಆಶಾ ಉಷಾ ಅಂತಾರೆ, ನೋಡಂತೀರು. ನೀನ್ ಹೇಳಮ್ಮ, ನಿನ್ ಹೆಸರೇನು? ಸರ್ ನನ್ನ ಹೆಸರು ಉಷಾ ಸರ್. ಓ ಉಷಾನಾ? ಅಯ್ಯೋ, ಈ ಮೇಷ್ಟ್ರು ಎಷ್ಟು ಸಲಿ ನನ್ನ ಉಷಾ ಅಂತ ಹೇಳಿ ಎಲ್ಲಾರು ಹಾಡ್ಕೊಂಡು ನಗೋ ತರ ಮಾಡ್ತಾರೋ. ಈ ಮೇಷ್ಟ್ರು ಬಂದ್ರೆ ಯಾಕಾದ್ರೂ ಬರ್ತಾರೋ, ಬಂದು ಯಾಕಾದ್ರೂ ನನ್ನ ಹೆಸರು ಹೇಳ್ತಾರೋ ಅನ್ಸ್ತದೆ. ಉಷಾ ಹೇಳಮ್ಮ. ಮಂಜ ಕೇಳಿಸ್ಕೊಂಡ? ಉಷಾ ಸರ್, ಪ್ರಶ್ನೆ ಏನು ಅಂತಾನೆ ಕೇಳಿಲ್ಲ ಸರ್. ನೀವು ಪ್ರಶ್ನೆ ಕೇಳಿ. ಓ ಹೌದಲ್ಲ, ನೀನು ಇಂಟೆಲಿಜೆಂಟ್ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಿದೆ. ಪ್ರಶ್ನೆ ಕೇಳ್ದಲೆ ಉತ್ತರ ಹೇಳ್ತೀಯ ಇಲ್ಲ ಅಂತ. ಸರ್ ಪ್ರಶ್ನೆ ಕೇಳ್ದಲೆ ಹೆಂಗ್ ಸರ್ ಉತ್ತರ ಹೇಳಕ್ಕಾಗತ್ತೆ? ಓ ಗುಡ್ ಉಷಾ, ಗುಡ್. ಸ್ವರಗಳು ಎಂದರೇನಮ್ಮ?
ಸರ್, ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ಸ್ವರಗಳು ಎಂದು ಕರೆಯುತ್ತೇವೆ. ವೆರಿ ಗುಡ್ ಉಷಾ. ಕೂತ್ಕೋ. ನೀನ್ ಹೇಳೋ. ನೀನೇ. ಲೋ ಪ್ರದಿ, ನನ್ನನ್ನು ಎದ್ದಿಳಿಸ್ತಿದ್ದಾರೆ. ಏನ್ ಪ್ರಶ್ನೆ ಕೇಳ್ತಾರೋ ಏನೋ ಇವರು. ಲೋ ಮಂಜ, ಮೊದ್ಲು ಎದ್ದಿದ್ಕ ಅವ್ರ ಏನ್ ಪ್ರಶ್ನೆ ಕೇಳ್ತಾರ ಕೇಳಿಸ್ಕ. ನನಗೆ ಗೊತ್ತಿದ್ರೆ ಮೆಲ್ಲ ಪಿಚ್ ಹೇಳ್ಕೊಡ್ತೀನಿ. ಇಲ್ಲ ಅಂದ್ರೆ ನಿನ್ಗೆ ಏನ್ ಗೊತ್ತೋ ಅದನ್ನ ಹೇಳ್ಬಿಡು. ಸಂಧಿ ಎಂದರೆ ಏನು? ಸಂಧಿ? ಲೋ ಪ್ರದಿ, ಏನ್ಲ ಸಂಧಿ ಅಂದ್ರೆ? ಲೇ ಮಂಜ, ಸಂಧಿ ಅಂದ್ರೆ ಇನ್ನೇನಿರುತ್ತೋ? ನಮ್ಮನೆಗೆ ನಿಮ್ಮನೆಗೆ ಹೋಗಕ್ಕೆ ಮಧ್ಯೆ ಜಾಗ ಐತಲ್ಲ, ಅದೇ ಸಂಧಿ. ಹೇಳು. ಅದನ್ಯಾಕೋ ಕೇಳ್ತಾರೆ ಮೇಷ್ಟ್ರು ಪ್ರದಿ? ಏನೋ ಒಂದ್ ಹೇಳ. ಯಾಕೋ ಗೊತ್ತಿಲ್ವೇನೋ? ಗೊತ್ತು ಸರ್. ಹೇಳು ಮತ್ತೆ. ಸರ್, ಸಂಧಿ ಎಂದರೆ ನಮ್ಮ ಮನೆಯಿಂದ ಪ್ರದೀಪನ ಮನೆಗೆ ಹೋಗುವಾಗ ಮಧ್ಯದಲ್ಲಿ ಒಂದು ಓಣಿ ಇದೆ ಸರ್. ಆ ಓಣಿ ಒಳಗಾಸಿಂದ ನಾವು ಹೋಗ್ತೀವಿ ಸರ್. ಅದನ್ನೇ ಸಂಧಿ ಎಂದು ಕರೆಯಲಾಗುತ್ತದೆ ಸರ್. ಸಬಾಸ್ ಏನ್ ಉತ್ತರ ಕೊಟ್ಬಿಟ್ಯೋ. ಮೇಸ್ತ್ರು ಚೆನ್ನಾಗೆ ಪಾಠ ಮಾಡಿದ್ದಾರೆ. ಕೂತ್ಕೋ. ಡಬ್ಬ ನನ್ನ ಮಗ ಮಂಜ ಒಂದ್ಸಲಿ ಹೇಳ್ಕೊಟ್ಟಿದ್ದೀನಿ ಸಂಧಿ ಎಂದರೆ ಏನು ಅಂತಂದು. ಅವನ ಮನೆಗೂ ಇವನ್ ಮನೆಗೂ ಹೋಗೋ ಮಧ್ಯೆ ಓಣಿ ಸಂಧಿ ಅಂತೆ. ಮಾಡ್ತೀನಿ ತಡಿ ಆಮೇಲೆ. ಲೋ ಪ್ರದಿ, ಈ ಹಂಗೆ ಉತ್ತರ ಕೊಟ್ಟಿದ್ದು ಸೂಪರ್ ಕಣ್ಲ ಮಂಜ. ನೆಕ್ಸ್ಟ್ ನೀನ್ ಹೇಳಪ್ಪ. ಏನಪ್ಪಾ, ನೀನ್ ಓದಿದೀಯೋ ಇಲ್ಲೋ? ತುಂಬಾ ಚೆನ್ನಾಗಿ ಓದಿದ್ದೀನಿ ಸರ್. ಪ್ರಶ್ನೆ ಕೇಳಿ. ಅವನೇ ಹಂಗ ಉತ್ತರ ಕೊಟ್ಟನೆ. ಈ ನನ್ ಮಗ ಇನ್ನೇನು ಉತ್ತರ ಕೊಡ್ತಾನೋ ಇವನು. ಸಮಾಸ ಎಂದರೇನು? ಇಷ್ಟೇನಾ ಸರ್? ಸಮೋಸ ಎಂದರೆ ಮೈದಾ ಹಿಟ್ಟನ್ನು ಚಪಾತಿ ತರ ಉದ್ದಿ ಅದರೊಳಗಡೆ ಆಲೂಗಡ್ಡೆ ಪಲ್ಯ ತುಂಬಿ ಅದನ್ನು ಸ್ಕ್ವೇರ್ ತರ ರೌಂಡ್ ಮಾಡಿ ಅದನ್ನು ಎಣ್ಣೆಗೆ ಹಾಕಿ ಕರೆದರೆ ಗರಿಗರಿಯಾದ ಸಮೋಸ ರೆಡಿ. ಇದನ್ನು ಸಮೋಸ ಎಂದು ಕರೆಯುತ್ತಾರೆ. ವಾರೇ ವಾ, ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟ್ಯೋ. ಇದೆಲ್ಲ ಗೊತ್ತು ಸರ್. ನೀವು ಇಷ್ಟು ಈಸಿಯಾಗಿ ಪ್ರಶ್ನೆ ಕೇಳ್ತೀರಾ ಅಂತ ಗೊತ್ತಿರಲಿಲ್ಲ. ಇದು ಯಾರಿಗೂ ಗೊತ್ತಿಲ್ಲ ಸರ್. ಸಮೋಸ ಅನ್ನೋದು ಎಲ್ರಿಗೂ ಗೊತ್ತು. ಲೋ ಪ್ರದಿ, ಅವ್ರು ಕೇಳಿದ್ದು ಸಮಾಸ ಕಣೋ, ಸಮೋಸ ಅಲ್ಲ. ಸರ್, ಎಲ್ರಲ್ಲೂ ಸಹ ಆಯ್ತಲ್ಲ ಸರ್? ವೆರಿ ಗುಡ್. ಚೆನ್ನಾಗೆ ಪಾಠ ಕಲ್ತಿದೀಯ. ಏನ್ರಿ ಮೇಸ್ತ್ರೆ, ಮಕ್ಳಿಗೆ ಹೆಂಗ್ ಪಾಠ ಮಾಡಿದಿರಾ? ಹಿಂಗ ಪಾಠ ಮಾಡೋದು. ಒಬ್ನು ಸಮೋಸ ಅಂತಾನೆ, ಒಬ್ನು ಸಂಧಿ ಅಂದ್ರೆ ಆ ಮನೆಯಿಂದ ಈ ಮನೆಗೆ ಹೋಗೋ ಜಾಗದ ಮಧ್ಯೆ ಇರೋದೇ ಸಂಧಿ ಅಂತಾನೆ. ಎಂತ ಚಂದವಾಗಿ ಪಾಠ ಮಾಡಿದಿರಿ ಸರ್ ನೀವು. ಸರ್ ಇಲ್ಲ ಸರ್, ಚೆನ್ನಾಗೆ ಪಾಠ ಮಾಡಿದ್ದೀನಿ. ಇವರು ನಿನ್ನೆಯ ಬಂದಿರ್ಲಿಲ್ಲ ಅನ್ಸುತ್ತೆ ಕ್ಲಾಸ್ಗೆ, ಅದಕ್ಕೆ ಆತರ ಹೇಳ್ತಾ ಇದಾರೆ. ಬೇರೆ ಮಕ್ಕಳನ್ನೆಲ್ಲ ಕೇಳಿ ನೋಡಿ ಸರ್, ಚೆನ್ನಾಗೆ ಉತ್ತರ ಕೊಡ್ತಾರೆ. ಸಾಕ್ ನಿಲ್ಲಿಸ್ರಿ ನಿಮ್ ಮಾತ್ನ. ಬನ್ರಿ ಆಫೀಸ್ ರೂಮಿಗೆ, ಕೆಲ್ಸ ಇದೆ ನಿಮ್ಮ ಹತ್ರ. ಥೂ ನನ್ ಮಕ್ಕಳ್ರ, ನಿಮ್ಗೆ ಎಷ್ಟ್ ಚೆನ್ನಾಗ್ ಪಾಠ ಮಾಡಿದ್ರು ಅಷ್ಟೇ. ಹಿಂಗ್ ಯಾರ ಬಂದಾಗ್ಲೇ ಮರ್ಯಾದೆ ಕಳಿತೀರಾ? ಏನ್ಲ ಸಂಧಿ ಅಂದ್ರೆ ಅವ್ರ ಮನೆಯಿಂದ ನಿಮ್ಮ ಮನೆಗೆ ಹೋಗೋ ಇರೋ ಜಾಗನೇ ಸಂಧಿ ಏನ್ಲ? ಇದೇನ ಕಲ್ತಿರೋದ್ ನೀನು? ಏನ್ಲಾ ನೀನು ಸಮೋಸ ಅಂತೆ ಸಮೋಸ? ಏನ್ ದಿನ ಸ್ಕೂಲಿಗೆ ಸಮೋಸ ಮಾಡ್ಕೊಂಡ್ ತಿಂತಾನೇನ ಬಂದಿಲ್ಲಿ? ಬರ್ತೀನಿ ಆಫೀಸ್ ರೂಮಿಗೆ ಹೋಗಿ ಬಂದು ಆಮೇಲೆ ವಿಚಾರಿಸ್ಕೊಂತೀನಿ ನಿಮ್ಮನ್ನ. ಏನಪ್ಪ, ನಂಗೂ ಗೊತ್ತಿಲ್ಲ. ನಂಗೆ ಗೊತ್ತಿರೋದನ್ನೆಲ್ಲ ಹೇಳ್ದೆ. ಲೋ ಮಂಜ, ಪ್ರದಿ, ನೀವಿಬ್ರು ಹೇಳಿದ್ದು ತಪ್ಪು. ಉತ್ತರ ಅದಲ್ಲ, ಬೇರೆನೇ ಐತೆ. ಮೊದ್ಲು ಬುಕ್ ತೆಗೆದು ನೋಡ್ರಿ. ಹೌದೇನಮ್ಮ ಆಸಾ? ಹೇಳ್ಬೇಕಾಗಿತ್ತು ಅವಾಗ್ಲೇ ಮೇಸ್ಟ್ರಿಗೆ. ಈಗ ಹೇಳ್ತಿದ್ಯಾ? ಲೋ, ನನ್ನ ಹೆಸರು ಆಶಾ. ಆಸಾ ಅಲ್ಲ, ಸರಿಯಾಗಿ ಕರಿ. ಹೌದೇನಮ್ಮ ಆಸಾ? ಸರಿ. ನನ್ನನ್ನು ಅಣಗಿಸ್ದಂಗಲ್ಲ, ಮೇಷ್ಟ್ರು ಬರ್ತಾರೆ ಇರು, ಸರ್ಯಾಗಿ ಮಾಡ್ತಾರೆ. ಏನ್ಲ ಮಂಜ, ಇವಳು ಹಿಂಗೆ ಹೇಳ್ತಾಳೆ. ಅವಳಿಗೇನು ಗೊತ್ತು ಬಿಡ. ಆಮೇಲೆ